ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆ ಅಂತ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆ ಅಂತ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆ ಅಂತ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ.
ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆಯಂತೆ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆಯಂತೆ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ. ಹೈಕೋರ್ಟ್ ಪುರಸ್ಕರಿಸಿಲ್ಲ. ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕೋರ್ಟ್ ಅನುಮತಿಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಸಿದ್ಧತೆ ಕೂಡ ನಡೆದಿದೆ. ಭೈರತಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೆ. ಕೋರ್ಟ್ ಸೂಚನೆಯಂತೆ ಭೈರತಿ ವಿಚಾರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ವಿಚಾರಣೆಗೆ ಹಾಜರಾಗ್ತಾರೆ ಭೈರತಿ ಬಸವರಾಜ್. ನಾಳೆ ಭಾನುವಾರ, ನಾಳೆ ವಿಚಾರಣೆಗೆ ಹಾಜರಾಗ್ತಾರಾ? ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನಾಳೆ ಭಾನುವಾರ ಇದೆ, ಕೋರ್ಟ್ ಎಲ್ಲ ರಜೆ ಇರುತ್ತೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಪುಲಕೇಶಿನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ತನಿಖಾ ತಂಡದ ಜೊತೆ ಅಧಿಕಾರಿಗಳ ಚರ್ಚೆ, ತನಿಖಾ ತಂಡದ ಜೊತೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ. ಭೈರತಿ ಬಸವರಾಜ್ ವಿಚಾರಣೆಗೆ ಪೊಲೀಸರಿಂದ ಎಲ್ಲಾ ಸಿದ್ಧತೆ ನಡೆದಿದೆ. ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಯಾಕಂತಂದ್ರೆ ಶಾಸಕರಲ್ವಾ, ಮಂತ್ರಿಗಳು ಕೂಡ ಆಗಿದ್ದವರು. ಕೋರ್ಟ್ ಸೂಚನೆಯಂತೆ ಭೈರತಿಗೆ ವಿಚಾರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ 11ವರೆಗೆ. ಇವತ್ತು ವಿಚಾರಣೆಯನ್ನ ಎದುರಿಸ್ತಾರೆ ಭೈರತಿ ಬಸವರಾಜ್. ಏನಾದರೂ ಅಗತ್ಯ ಇದ್ರೆ ಅವರ ಬಂಧನ ಕೂಡ ಆಗುವಂತ ಸಾಧ್ಯತೆಯೂ ಕಂಡು ಬರ್ತಾ ಇದೆ.